ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೊಟ್ಟೆ ಗ್ರೇವಿ ಮಾಡೋಣ. ನೀರುಳ್ಳಿ ರುಬ್ಕೋಣ. ಒಂದು ದಪ್ಪ ನೀರುಳ್ಳಿ ಮತ್ತು ಟೊಮೊಟೊ 2 ರುಬ್ಬಿದ್ದೀನಿ. ಇದು ಗೋಡಂಬಿ ಮತ್ತು ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಏಲಕ್ಕಿಕಾಯಿ ಎಲ್ಲ ರುಬ್ಕೋಣ. ಬಾಣಲಿ ಕಾಯ್ದಿದೆ. ಬಾಣಲಿ ಕಾದಿದ ಮೇಲೆ ಎಣ್ಣೆ ಒಂದು ಸ್ವಲ್ಪ ಹಾಕೋಣ. ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿಕಾಯಿ ಎಲ್ಲ ಒಗ್ಗರಣೆಗೆ ಹಾಕೋಣ. ಮತ್ತು ನೀರುಳ್ಳಿಯನ್ನು ನಾವು ರುಬ್ಬಿರ್ತೀವಿ, ಅದನ್ನು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಯಲ್ಲಿ. ಫ್ರೈ ಆಗಿದ ಮೇಲೆ ಚೆನ್ನಾಗಿ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ, ಅದು ಎಣ್ಣೆ ಬಿಟ್ಟಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕೋಣ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿ, ಅದು ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ. ಅದು ಫ್ರೈ ಆಗಿದ ಮೇಲೆ ನಾವೇನು ಗೋಡಂಬಿ ಮತ್ತು ಇದು ರುಬ್ಬಿರ್ತೀವಿ ಚಕ್ಕೆ ಲವಂಗ, ಅದು ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಎಣ್ಣೆ ಬಿಡೋ ತನಕ ಇದು ಮಾಡೋಣ. ಮತ್ತು ಟೊಮೊಟೊ 2 ರುಬ್ಬಿಟ್ಕೊಂಡಿರೋದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಅದು ಚೆನ್ನಾಗಿ ಮಿಕ್ಸ್ ಆಗಿದ ಮೇಲೆ 2 ಸ್ಪೂನ್ ಖಾರದ ಪುಡಿ ಹಾಕ್ತೀನಿ. 2 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಅದು ಆಮೇಲೆ 1 ಸ್ಪೂನು ಧನಿಯಾ ಪುಡಿ, ಗರಂ ಮಸಾಲ 1 ಸ್ಪೂನು, ಉಪ್ಪು ಒಂದು ಸ್ವಲ್ಪ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಂದಿರೋ ಮೊಟ್ಟೆ ಅದರೊಳಗೆ ಹಾಕ್ಬಿಟ್ಟು ನೀರು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಬೇಯಕ್ಕಿಕ್ಕಲ್ಲ. ಒಂದು ಅರ್ಧ ಗಂಟೆ ಮಸಾಲ ಬೆಂದಿದ ಮೇಲೆ ಸ್ವಲ್ಪ ಕೊತ್ತಂಬರಿ, ಕಟ್ ಮಾಡಿ ಇಕ್ಕಿರೋ ಕೊತ್ತಂಬರಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚಪಾತಿಗೆ ಇಲ್ಲಾಂದರೆ ಗೀ ರೈಸ್ಗೆ ಸೈಡ್ ಡಿಶ್ ಆಗಿ ಮಾಡ್ಕೊಂಡು ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. ಇದು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಮನೆಯಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.